ಸಾಕು 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 ಗೋಳಾಟ, ದಿನ ಹೊಟ್ಟೆಗಾಗಿ ಪಡೆದಾಡೋ ಪರಿಪಾಠ. ಛೀ! ಬಿಜಾಪುರದ ಹೆಸರುವಾಸಿಯಾದಂತ ಎಮ್ಮಾರು ಹೋಟೆಲ್ನಾಗ ಸಪ್ಲೈಯರ್ ಆಗಿದ್ದೆ. ಏನ್ ಮಾಡುದು ಕರ್ಮಕ್ಕ, ಯಾವ ಗಿರಾಕಿ ಬಂದ್ರು ಎಲ್ಲರಿಗೂ ರಮರಮಿಸಿ ತಿಂಡಿ ಕೊಡ್ತಿದ್ದೆ. ಆದ್ರೆ ಅವನಿಗೆ ಮಾಲಕಗೆ ಏನ್ ತಿಳಿತವೇನೋ, ನೀ ಬ್ಯಾಡ ಅಂತೇಳಿ ಒದ್ದು ಹೊರಗೆ ಹಾಕಿಬಿಟ್ಟ. ಅಲ್ಲ, ನಾ ಮಾಡಾಕರ ಏನ್ ಮಾಡೀನಿ, ಸಣ್ಣ ಕೆಲಸ. ಒಂದು ಗಿರಾಕಿ ಏನ್ ಬೇಕು ಸರ್ ಅಂದೆ, ಜಾಮೂನ್ ಬೇಕಂದ, ಸಿಂಗಲ್ ಅಂದ. ನಾನು ಮಗ ಡಬಲ್ ಜಾಮೂನ್ ಅಂದೆ. ಏನ್ ನಿನಗೆ ಸಿಂಗಲ್ ಹೇಳಿ ನೀ ಡಬಲ್ ಅಂದ್ಯೋ ಅಂದ. ಬಿಡಿ ಮಾರ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಅದಕ್ಕೆ ಅವ ಹೇಳಿದ, ದ್ವಾಸಿ ತೊಂಬ ಅಂದ. ಒಂದು ದ್ವಾಸಿ ತಂದು ಬಿಲ್ ಬರ್ದು ಹೋಗಿ ಜಗಳ. ಅಲ್ಲ, ನಾ ತಿಂದದ್ದು ಇಷ್ಟಾಕ ಬಿಲ್ ರೀ ಡಬಲ್ ಜಾಮೂನು ಅಂದ್ರ. ನನ್ನ ಮಗನೇ ತಿಂದ ನೋಡು ಅಂದೆ. ನಾನು ಹುಚ್ಚು ನನ್ನ ಮಗ ರೀ, ನಾ ತಿಂದಿಲ್ಲ, ನೀವ 2 ಜಾಮೂನ್ ತಿಂದಿರಿ ಅಂತ ಹೇಳಿದ್ದಕ್ಕ ಮಾಲಕ ನೀ ಸಪ್ಲೈಯರ್ ಸರಿ ಇಲ್ಲ ಅಂತ ಒದ್ದು. ಹಿಂಗಾದ್ರಿ ಹಂಗ್ರಿ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅವನೇ ಅದಾನೋ ಏನೋ ಗೊತ್ತಿಲ್ಲ. ಬಿಜಾಪುರ ತುಂಬಾ ಎಲ್ಲ ಹೋಟೆಲಿಗೆ ಹೇಳ್ಬಿಟ್ಟಾನ, ಈ ನನ್ನ ಮಗ ಕತ್ತರ್ನಾಕದನ, ಇವನು ಇಟ್ಕೋಬೇಡ್ರಿ ಅಂತ ಹೇಳಿ ಎಲ್ಲ ಕಳ್ಕೊಂಡು ಹಿಂಗಾತ್ ನನ್ನ ಹಣೆ ಬರ. ಏನ್ ಮಾಡ್ಬೇಕು? 2 ದಿನ ಆಯ್ತು ಸಿಂಗಲ್ ಇಡ್ಲಿ ಮೇಲೆ ಇದೀನಿ. ಹೊಟ್ಟೆ ಹಸಕತ್ತದ, ಯಾರು ರೊಕ್ಕನ ಕೊಡವಲ್ರು. ಹೆಂಗ್ ಮಾಡುದಪ್ಪ ಗೋಳಾಟ. ಇಲ್ಲಿ ಯಾವ್ದ ಗಿರಾಕಿ ಬರಕತ್ತದಲ್ಲ ಆಸಾಮಿ, ನೋಡುನು ಏನಾರು ಮಾಡಿ ರಮೇಶ್ ಒಂದ್ಬಿಟ್ಟು ರೊಕ್ಕ ಇಸ್ಕೊಳಕ್ ಬರ್ತದ. ನಮಸ್ಕಾರ, ಆರಾಮದಿರ, ಬೇಷದಿರ, ಪಾಡದಿರ, ಟೀಕ್ ಅದಿರ, ಚಲೋ ಅದಿರ? ಅಯ್ಯೋ ಯಾಕ ನನ್ ಗುರುತ ಅರ್ಥವಲ್ಲ? ನಾನು ಯಾರೋ ನೀ ಹೆಂಗರಿ? ನಾನ್ರಿ, ವಿಚಾರ ಮಾಡ್ರಿ. ಗೊತ್ತಿಲ್ಲ. ಅಲ್ಲ, ನೀವು ಪುಣ್ಯವಂತರು, ನೀವೇ ಹಿಂಗಂದ್ರಿ ಹಂಗ ನೋಡ್ರಿ, ವಿಚಾರ ಮಾಡ್ರಿ ನಾ ಯಾರ ಅನ್ನೋದು. ರೀ, ನಮ್ಮ ಹೋಟೆಲಿಗೆ ಬರ್ತಿದ್ರಿ, ನಾಷ್ಟ ಮಾಡ್ತಿದ್ರಿ, 60 ರೂಪಾಯಿ ಬಿಲ್ ಆದ್ರಿ ಬೇರೆ 20 ರೂಪಾಯಿ ಹಚ್ಚಿ ಕೊಡ್ತಿದ್ದೆ. 20 ರೂಪಾಯಿ ಸೂಟ್ ಆಗ್ತಿದ್ರು, 20 ರೂಪಾಯಿ ನಾನು ಕೊಟ್ಟು ಗಲೆದಾಗ 20 ಕೊಟ್ಟು ಹೋಗ್ತಿದ್ರಲ್ಲ ನಾನು. ಯಾರು ಗೊತ್ತಿಲ್ಲ, ಸುಮ್ಮನೆ ನಾನ್ರಿ ನೆನಪಾರಿರೇನು? ದಿನ ಬಂದು ನಂದು ತಿಂದು ಹೋಗ್ತಿದ್ರಲ್ಲ. ಅಯ್ಯಯ್ಯೋ, ಇನ್ನೂ ಗೊತ್ತಾಗಿಲ್ಲ? ನಾನು ಏನ್ ಮಗನ ನಿಂದ ತಿನ್ನ ದಿನ ಅಂದ್ರೆ ತಿಂಡಿ ನಾಷ್ಟ. ನಾಷ್ಟ ಎಮ್ಮಾರ್ ಹೋಟೆಲ್ಗೆ ಬರ್ತಿದ್ರಿ, ನೀವು ನಾಷ್ಟ ಮಾಡ್ತಿದ್ರಿ. ಬಿಲ್ ಬಾಳ ಆಗಿದ್ರ ಕಡಿಮೆ ಹಚ್ಚಿ ಕೊಡ್ತಿದ್ದೆ. ನನಗೊಂದು ಇಟ್ಕೊಟ್ಟು ಅಲ್ಲೊಂದು ಇಟ್ಕೊಡ್ತಿದ್ರಲ್ಲ. ಬರಬರಿ ಏನ್ ಮಾಡುದು, ಹೋಟೆಲ್ನಿಂದ ಹೊರಗೆ ಹಾಕಿದ್ರು, ಹೊಟ್ಟೆಗೆ ಏನು ಸಿಕ್ಕ. ಯಾಕ ನಿಯತ್ತಿನ ಕೆಲಸ ಮಾಡ್ತೀನಿ, ನಿಯತ್ತಿಂದ ಮಾಡಿದ್ದಕ್ಕನ ಹೊರಗೆ ಹಾಕ್ಯಾರ. ಹೋಗ್ಲಿ ಬಿಡ್ರಿ, ನಾನ್ ತಗೊಂಡ್ ಏನ್ ಮಾಡ್ತೀರಿ? ಮತ್ತೆ ಏನ್ ಮಾಡತ್ತೀನಿ ಉದ್ಯೋಗ? ಎಲ್ಲಿ ಉದ್ಯೋಗ? ನೀವು ಆರಾಮದಿರಿ? ನನಗೇನ್ ಕಡಿಮೆ ಇಲ್ಲ, ಆರಾಮದಿನ. ಬರೀ ಲಕ್ಪತ್ರದಾಗ ಹೊಂಟದ್ ನಂದು. ಹೌದಾ? ಅದನ್ನ ಹಾಕೋರಿ, ಹೇಳ್ತೀನಿ. ಮಂದಿಗೆ ಟೊಪ್ಪಿಗೆ ಹಾಕೋದು ಒಂದ್ ಕೆಲಸ ಐತಲ್ಲ ನಿಮ್ದು, ಅದಕ್ಕ ಅಂತ ಕೆಲಸ ಬಿಟ್ಟೇವ ಈಗ. ಎಲ್ಲ ಗೊತ್ತಾಗ್ಯದ ನನಗ. ಯಾವಾಗ ಒಂದು ಬಕ್ರ ತರಿಸಿದ್ರಿ, ಯಾವಾಗ ಗೊತ್ತಾಗ್ಯದ ನೀವು ಟೆಪಿಗೆ ಹಾಕೋರ ಮಂದಿದ ಅಂತ. ಹೋಗ್ಲಿ ಬಿಡು, ನಿಮ್ಮ ಟೆಪಿಗೆ ನಿಮ್ಗೆ ಇರ್ತದ. ಇನ್ನೊಂದು 2 ದಿನ ಆಯ್ತು, ಊರ್ ಮಂದಿಗೆಲ್ಲ ಅನ್ನ ಹಾಕದವ್ ನೀನ್ ಹೆಂಗ್ ಉಪವಾಸ ಇರ್ತಿ? ಎಲ್ಲಿದು ಹೊರಗೆ ಹಾಕ್ಯಾನ ಮಾಲಕ ಅಂತ ನಾ ಹೇಳ್ತೀನಿ, ಊರ್ ಮಂದಿಗೆ ಅಂತ. ಹೋಗ್ಲಿ, ಅದು ಒಂದೇ ಹೋಟೆಲ್ ಅದ, ಮತ್ತೆ ಯಾವ ಹೋಟೆಲ್ ಇಲ್ಲ ನಿನಗೆ? ಯಾವ ಹೋಟೆಲ್ಗೂ ನಾನು ಇಟ್ಕೊಳಕ್ ತಯಾರಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಪುಣ್ಯವಂತರು ಚಲೋ ಟೈಮಿಗೆ ಸಿಕ್ಕ್ರಿ. 2 ದಿನ ಆಯ್ತು ಸಿಂಗಲ್ ಇಡ್ಲಿ ಮೇಲೆ ಅದೀನಿ. ಅದು ಸಿಂಗಲ್ ಇಡ್ಲಿ ಅಂದ್ರೆ ನನ್ನ ಹತ್ರ ಬೇರೆ 40 ರೂಪಾಯಿ ಇದ್ದು 20 ರೂಪಾಯಿ ಕೊಟ್ಟು 2 ದಿನ ಖರ್ಚು ಮಾಡಿದ್ದೀನಿ. ಈಗ ದಯವಿಟ್ಟು ತಾವು ಬಂದಿರಿ, ದೊಡ್ಡ ಮನಸ್ಸು ಮಾಡಿ ಒಂದು 80 ರೂಪಾಯಿ ಕೊಟ್ರೆ ಮತ್ತೆ 2 ದಿನ ಜಗತ್ತು ನಂದ ಅಂತ. ಅದಕ್ಕಲ್ಲಿ ನನ್ನ ಟೆಪಿಗೆ ನನಗೆ ಹಾಕುವಂದೇನು? ನಾ ಯಾರಿಗ 1 ರೂಪಾಯಿ ಕೊಡ್ಲಾರ ಮಗ, ನಾ ನಿನಗೆ 80 ರೂಪಾಯಿ ಕೊಡ್ಬೇಕಾ? ಹೋಗು, ಮುಂದೆ ಹೋಗು, ಎಲ್ಲೇ ಹೋಗಿ ನೋಡಿ ಕೇಳು. ಎಷ್ಟು ನೈಸ್ ಮಾಡ್ಲತ್ತೇನ, ನನಗೂ ರೊಕ್ಕ ಕೇಳಂಗ ಅದೇನಿ. ಹೋಗಿ ಯಾರ ತಲೆ ಇಸ್ಕೊ ಹೋಗು. ಅಲ್ಲ, ಕಡೆಗೆ 40 ರೂಪಾಯಿ ಇದ್ರು ಕೊಡ್ರಿ. ಓದ್ತೇನ ಹೊಳ್ಳತ್ ಕೊಡಂದೆ.
ಹೋಗ ರೊಕ್ಕ ಕೇಳ್ತಾನ ರೊಕ್ಕ. ಇದೇನ್ ಕೇಳಿದಿ, ಇದೇನ್ ಭೇಟಿ ಆಗಿದಿ, ಏನ್ ಭೇಟಿ ಆದಿ? ನಿನ್ನ ಕಾಲ್ ನಿನ್ನ ಕೈಯಾಗಿರ್ತಾವ ನೋಡು. ರೊಕ್ಕ ಕೇಳ್ತಾನ ರೊಕ್ಕ. ಹೋಗ ಹೋದ್ ಮತ್ತೇನ್ ನೋಡ್ತಿ, ಹೋಗ. ಒಳ್ಳೆ ನೋಡ್ತೇನೆ ನನಗ. ಇವನು ಹೋಟೆಲಿಗೆ ಬಂದಾಗ ನನ್ನ ಮಗ ಸಾಕಷ್ಟು ತಿಂದ್ರು ಕಡಿಮೆ ಬಿಲ್ ಮಾಡಿ ಕಲ್ಯಕ್ಕೆ ಕೊಡ್ಸೀನಿ, ಅದ್ರ ಉಪಕಾರನ ಇಲ್ಲ ನೀ ಮಗ ತಿನ್ನ. ಏಯ್ ಆಗ ನೀವು ಒಬ್ಬವನಾದ್ಯಾನ, ಸಾಕಷ್ಟು ಜನ ಅದ್ರಾಗ. ನಮ್ಮಪ್ಪ ಬರೀ ನಮ್ಮ ಅಕ್ಕಗ ವರ ಹುಡುಕ್ಯಾಡ್ತಾನ, ನನಗ ಒಂದು ವರನ ಹುಡುಕ್ಯಾಡಲ್ಲಾಗ್ಯಾನ. ಹಿಂಗಿದ್ರೆ ಏನಾತ, ನಾನ್ ನೋಡಕ್ ಚಂದಿಲ್ಲ ಕೇಳ್ತೀನಿ. ಇವತ್ ನಮ್ಮಪ್ಪ ವರ ಹುಡುಕ್ತಾನ ಇಲ್ಲ ಕೇಳತ್ತೀನಿ, ನಾ ಬಿಡುದ ಇಲ್ಲಿಗೆ ಹೋಗಿ. ಪ್ರಗಡ ಆಸ್ತಿ ಐತಿ, ಅಂತಸ್ತ ಐತಿ, ಒಬ್ಬರ ಈ ಕೈ ಹಿಡಿಯಾಕ ಬರಬಾರ್ದ. ಯಾ ಮೂಲ್ಯಾಗದನೋ ಏನೋ, ನಮಗ್ ಏನಾರ ಕಡಿಮೆ ಆಗೈತಿ ಅಂತೀನಿ ನಾನು. ಅಯ್ಯೋ ನಿಮಗೇನು ಕಡಿಮೆ ಆಗ್ಯದ ಅಂತೀರಲ್ಲ, ದೇವ್ರ ಗುಡಿ ಮುಂದೆ ಕುಂದ್ರು ಬೇಕಾದಂಗ ಉತ್ಪನ್ನ ಐತಿ ನಿಮಗ. ಓ ನಮಸ್ಕಾರ. ನಮಸ್ಕಾರ. ನಾವ್ಯಾಕ ದೇವ್ರ ಗುಡಿ ಮುಂದ್ ಕುಂದ್ರಬೇಕು? ತಿಳ್ಕೋಬೇಕು. ಈ ನಮನಿ ಇದ್ದಾಗ ಮತ್ತೆ ದೇವ್ರ ಗುಡಿ ಮುಂದೆ ಕುಂದ್ರಬೇಕು ಅಂದಂಗ. ಬೇಷದಿರಿ, ಪಾಡದಿರಿ, ಟೀಕದಿರಿ, ಚಲೋದಿರಿ, ಆರಾಮದಿರಿ. ಯಪ್ಪ ಪುಣ್ಯಾತ್ಮ, ಇದೆಲ್ಲ ಒಂದ ಅರ್ಥ ಆಗ್ತೈತಿ. ಹೌದಾ? ಸುಮ್ಮನೆ ಯಾಕೆ ಅಡ್ಡಾಡ್ತೀರಿ? ಅಡ್ಡಾಡಿ ತ್ರಾಸ ತಗೋಬೇಡ್ರಿ. ಮತ್ತ ಯಾವ್ದಾರ ಒಂದ್ ದೇವ್ರ ಗುಡಿ ಮುಂದೆ ಕುಂತ್ರ ಬೇಕಾದಂಗ ಉತ್ಪನ್ನ ನಿಮಗ, ನಿಮ್ಲಿಂದ ನನಗೂ ಉತ್ಪನ್ನ. ನಡ್ರಿ ಹೋಗೋಣ ದೇವ್ರ ಗುಡಿ ಮುಂದೆ ಕುಂದ್ರತೀನಿ. ನಾ ದೇವ್ರ ಗುಡಿ ಮುಂದ್ ಕುಂದ್ರಬೇಕ? ಈಗ ಇದೆಯಲ್ಲ. ಅಯ್ಯೋ ಹೀಗಿದೆಯಲ್ಲ ಅಂದ್ರೆ ಏನಾಯ್ತು? ನಮ್ಮಪ್ಪ ಯಾರಂತ ಗೊತ್ತಾಯ್ತಾನ? ಯಾರಿದ್ರು ನನಗೇನಾಗುದು? ನಮ್ಮ ಅಪ್ಪನ ಹೆಸರು ಕೇಳಿದ್ರೆ ಈ ಇಡೀ ಊರಿಗೂರ ಗಡಗಡ 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 ಅನ್ನತ್ತ. ಇನ್ನು ನಾನು ನೋಡಿದ್ರ ಇಡೀ ಊರಿಗೂರ ತರ 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 ಅನ್ನತ್ತ, ಗೊತ್ತಾನ? ಅಯ್ಯೋ ಇವ್ರು ಗಡಗಡ ತರ ತರ ಅನ್ನೋ ಮ್ಯಾಳ ಐತಿ ಏನಿದು? ಏ ಅಂತ ಮ್ಯಾಳ ಅಂತ ಹೇಳಿಲ್ಲಾನ. ನಮ್ಮಪ್ಪ ಇಡೀ ಊರಿಗೆ ಠಾಕೂರ್ ಠಾಕೂರ್ ಅದಾನ ಅಂದೆ. ಅಂದ್ರೆ ನೀವು ಶ್ರೀಮಂತರ ಮಗಳು? ದೊಡ್ಡ ಶ್ರೀಮಂತರ ಮಗಳ. ಅಯ್ಯೋ ಅಯ್ಯೋ, ಶ್ರೀಮಂತರ ಮಗಳೇ ಹಿಂಗ ಅದಾಳ. ಇನ್ನು ಚಲೋ ಇದ್ರ ಒಜ್ಜಿತ್ತು. ಇಲ್ಲ ಅಂದದ್ದು ತಪ್ಪಾಯ್ತು. ಇರ್ಲಿ. ಏನು? 2 ದಿನ ಆಯ್ತು ತಿಂದೇ ಇಲ್ಲ. ನೀ ಯಾವಾಗಾರ ತಿಂತಿ ಹೇಳು? ಇಲ್ಲ, ನಾನು ಹೋಟೆಲ್ ಸಪ್ಲೈಯರ್. ಹೋಟೆಲ್? MR ಹೋಟೆಲ್ನಾಗ ಕೆಲಸ ಮಾಡ್ತಿದ್ದೆ. ಮಾಲಕ್ ಹೊರಗೆ ಹಾಕ್ಯಾನ, ಯಾರು ಇಟ್ಕೊಳಕ್ ತಯಾರಿಲ್ಲ. 2 ದಿನ ಆಯ್ತು ಏನೂ ತಿಂದಿಲ್ಲ. ಸಿಂಗಲ್ ಇಡ್ಲಿ ಮೇಲೆ ಇದೀನಿ. ನಾನು ಅಂತಿ ಪುಣ್ಯವಂತಿ, ಒಂದ್ 80 ರೂಪಾಯಿ ಇದ್ರು ಕೊಡಿ. 80 ರೂಪಾಯಿ ಇದ್ರು ಕೊಡ್ಬೇಕು? ಏ ನನ್ನ ಹತ್ರ ಚಿಲ್ಲರ್ ಇಲ್ಲ. ಹಂಗ ಅನ್ಬೇಡ್ರಿ, ಒಟ್ಟಿಗೆ ಏನೂ ತಿಂದಿಲ್ಲ. ನೀವರ ನಾನಾ ಮುಂಜಾನೆ ಹಿಡಿದು ಏನು ತಿಂದಿಲ್ಲ, ನಾನಾ ಹೊಂಟಿ ಉಪವಾಸ ಬಂದ. ನೀವು 80 ರೂಪಾಯಿ ಕೊಡ್ರಿ, 90 ರೂಪಾಯಿ ಕೊಡ್ರಿ. ಬುಡ್ಡಿ ಅಂಗಡಿ ಹಿಂಗಿದ್ದ ಹಿಂಗ ಅದಿದಿ. ಅಕಸ್ಮಾತ್ ಸುದ್ದಿದ್ರು ಊರ ಆಳ್ತಿದ್ದೇನಂತೇನ. ಅಲ್ಲ ನೋಡು ಏನ್ ಚಂದ ಹೇಳ್ತಾಳ. ನಮ್ಮ ಅಪ್ಪ ಅಂದ್ರೆ ಊರಿಗೂರೇ ಗಡಗಡ ಗಡಗಡ ನಡಗುತ್ತಂತೆ. ಈಕಿ ಹೊಂಟ್ರಿ ತರ ತರ ಅಂತೆ. ತಂಡಿ ಹೆಚ್ಚಾಗ್ಯದ ತರ ತರ ಅಂತಿರ್ಬೇಕು. ಹೋಗು. ಇವತ್ತು ಮುಂಜಾನೆ ಎದ್ದು ಕೊಡಿ, ಯಾರ ಮಕ ನೋಡಿನೋ ಏನೋ, ಒಬ್ಬ ನನ್ನ ಮಗನೂ ಏನೂ ಕೊಡವಲ್ಲ. ನಮಸ್ಕಾರ ನಮಸ್ಕಾರ. ಏನಪ್ಪಾ ನಮ್ಮನೆ ಮುಂದ್ ಮಂದಿ ಅಲ್ಲೋ? ನಿಮ್ ಕಡೆ ಸ್ವಲ್ಪ ಕೆಲಸ ಇತ್ರಿ, ಬಂದಿದ್ದೀನ್ರಿ. ಅಂಥದ್ದೇನಿತ್ತು ನಿಂದು? ಏನಿಲ್ರಿ, ಒಂದ್ ಸ್ವಲ್ಪ ಭೇಟಿ ಆಗದಿತ್ತ. ಭೇಟಿ ಆಗದಿತ್ತ? ನಾ ಎಲ್ಲಿಂದ ಬಂದು ಗೊತ್ತದ? ಎಲ್ಲಿ ಹೋಗಿದ್ರಿ? ರಾಜಸ್ಥಾನಕ್ ಹೋಗಿದ್ದೆ. ಈಗ ಎದಕ್ ಹೋಗಿದ್ರಿ? ಈಗ ಅದಕ್ಕಂತ ಕೇಳ್ತಿಲ್ಲ. ನನ್ನ ಮಗಳಿಗೆ ವರ ನೋಡಕ್ ಹೋಗಿದ್, ವರ ನೋಡಕ. ರಾಜಸ್ಥಾನಕ್ರಿ? ನಮಗಿಂತ ದೊಡ್ಡ ಶ್ರೀಮಂತರ ಅದಾರಪ್ಪ ಅವ್ರು. ಬಾಬಾ ಒಳಗ್ ಕೂತು ಮಾತಾಡೋಣ ಬಾ. ಏ ತಮ್ಮ, ಅಲ್ಲಿ ನಳ್ಳಿಗೆ ಹಚ್ಚೋ ಗಾಡಿನ. ನಡಿ ಬಾ, ಒಳಗ್ ಕೂತು ಮಾತಾಡೋಣ ಬಾ. ಅವ್ರ ಮನಿತನ ಎಂಥದ್ದು ಏನು ಅನ್ನೋದು ನಾನು ನಿನಗೆಲ್ಲ ಹೇಳ್ತೀನಿ. ನಡಿ ನಡಿ. ಹಾಕಿ ಬಾ. ಠಾಕೂರ್ ಅಂದ್ರೆ ಹಿಂಗಿರ್ಬೇಕು, ನೋಡಿದವ್ರು ಕೈ ಮುಗಿಲಾರ ಮುಂದ್ ಹೋಗ್ಬಾರ್ದು. ನಾನೊಂದು ಊರಿಗೂಡೆ ಗಡ 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 ಅಂತ ನಡಗುತ್ತ. ಇನ್ನು ನನ್ನ ಮಗಳ ಕಂಡ್ರೆ ಥರ ಥರ ಅಂತ ನಡಗ್ತಾರೋ. ಯಾಕೆ ಬಾಳ ಥಂಡಿ ಹತ್ತದೇನ್ರಿ? ಯಾಕ? ಇಲ್ಲ, ಥಂಡಿ ಅಲ್ಲತ್ತಿದ್ರಿ. ಥಂಡಿ ಗಡ ಗಡ ಅಂತ ನಡಗುತ್ತ. ಹೌದ್ರಿ. ಇನ್ ನನ್ನ ಮಗಳ ಕಂಡ್ರೆ ಥರ ಥರ ಅಂತ ನಡಗುತ್ತ. ಹೌದ್ರಿ. ನಡಿ
ನೀ ಯಾಕೆ ಹಿಂಗ್ ಕೈ ಕಟ್ಕೊಂಡು ಏನ್ ತಂಡ ಹತ್ತದ ನಿಮಗ್ ನೋಡೋಣ ಹಂಗೆ ಆಗ್ತದ್ರಿ. ಆಗ್ಬೇಕು. ಯಾಕ ಊರಿಗೆ ಆಖರ್ಬ ಶ್ರೀಮಂತ ನಾನು. ಹೌದ್ರಿ ನಮ್ಮ ನೋಡ್ರಿ ನಿಮಗ್ ಭಯ ಇರಬೇಕು. ಹೌದ್ರಿ. ಹೋಗ್ ಒಳಗ್ ಹೋಗಿ ಒಂದ್ ಕುರ್ಚಿ ತಗೊಂಬ ಇಲ್ಲೇ ಕುಂದ್ರನು. ಹ್ಞೂ ಹಾಕ ಆಯ್ತು. ಮತ್ತೆ ಕುಂತ್ಕೋ. ಮತ್ತೇನು ವಿಷಯ? ಮತ್ತೇನಿಲ್ರಿಪ್ಪ, ಹಾ ನಿಮ್ ಕಡೆ ಬಂದಿದ್ದೀನ್ರಿ. ಯಾಕೋ ನನ್ ಕಡೆ ಏನ್ ಕೆಲ್ಸ ತರ್ತೀವೋ? ಏನೊಂದ್ ಥೋಡೆ ರೊಕ್ಕ ಬೇಕಾಗಿದ್ದು ರೀ. ರೊಕ್ಕ ಲೇ 8 ದಿವಸ ಒಮ್ಮರ್ತಿ ರೊಕ್ಕ ರೊಕ್ಕ ಅಂತಿದಿ. ನಾ ಹೇಳಿದ ಕೆಲ್ಸ ಒಂದರ ಮಾಡ್ತೀಯ? ನೀವು ಕಾಲಿಲಿ ಹೇಳಕ್ ನಾ ತೆಲಿಲೇ ಮಾಡ್ತೇನ್ರಿ ಸಾವ್ಕಾರ. ನೀವು ತಪ್ಪು ತಿಳಿದಿರಿ. ಎಷ್ಟು ಬೇಕಾಗಿತ್ತು? ಒಂದ್ 2 ಲಕ್ಷ ರೀ. 2 ಲಕ್ಷ? ಯಾಕ? ಒಂದಿಟ್ಟು ಹೊಲ ತಗೊಂಡೇನ್ರಿ, ಹಾ ಅದು ಖರೀದಿ ಮಾಡ್ಕೋಬೇಕಾಗ್ಯದ. ಒಂದು ಕೆಲಸ ಮಾಡು, ಏನ್ ಮಾಡ್ರಿ? ನಂದು 2 ಲಕ್ಷ ಕೊಡೋ ತನಕ ಆ ಹೊಲ ನನ್ನ ಹೆಸರಲ್ಲೇ ಮಾಡು. ಹೊಲ ನಾ ತಗೊಂಡೇನ್ರಿ, ಹ್ಮ್. ನನ್ ಮಗಳ ಗಂಡ ತಗೊಂಡೇನ್ರಿ. ಓ ಅಳಿಯ. ಹಳೆ ತಗೊಂಡೇನ್ರಿ. ಅವ್ರಿಗೆ ಸುಮ್ಮ ಹೆಲ್ಪ್ ಆಯ್ಲಿ ಅಂತ ಹೇಳಿ ಹಾ, ಹಾ. ಎಲ್ಲ ಮಾಡಿದ್ ಏನ್ ಮಾಡಿದ್ಯಪ್ಪ ಅಂತ ಕೇಳಿದ್ರಿ. ಹ್ಮ್. ನಾ ಎಷ್ಟ್ ಬೇಕು ರೊಕ್ಕ ನಮ್ಮ ಸಾವುಕಾರ ಬರ್ಲಿ ಹಾ. ಇಸಕ್ ತಂದು ಕೊಡ್ತೀನಿ ಅಂತ ಹೇಳೇನ್ರಿ. ಅಲ್ಲಿ ನಮ್ ಬಗ್ಗೆ ಹೇಳಿ ಅಲ್ಲ ಹ್ಞೂನ್ರಿ ಸಾವ್ಕಾರ. ಇರ್ಬೇಕು. ನಮ್ಮ ಹೆದರಿಕೆ ಎಲ್ಲ ಊರಾಗ ಇರಬೇಕು. ಹ್ಞೂನ್ರಿ. ಅಲ್ಲಿ ನೀವು ಬಾಳ ಹೇಳ್ತಾರ್ರಿ. ಎಷ್ಟು ಒತ್ತು ಕುಂದಿರ್ತು ಸಾಕ್ ಬಿಡ. ಒಂದ್ ಸುಮ್ ಕೂತ್ನಂದ್ರ ಯಾಕೆ ಸುಮ್ ಕೂತ್ಯೋ ಮಗನ ಅಂತ ಕೇಳ್ತಾರ. ಮತ್ ಓದ್ಲತ್ರ ಮಗನ ಅಂತಾರ. ಸಾವ್ಕಾರ ಏನೋ ಗುಣ ಗುಣ ಅನ್ನಕತ್ತಿಯಲ್ಲೋ? ಏನಿಲ್ರಿ, ಹಾ ಅಲ್ಲಿ ನಮ್ಮ ಹಳ್ಯಾನ ಊರಾಗ್ರಿ, ಹಾ. ಅಲ್ಲಿ ನಿಮ್ ಹೆಸರು ಹೇಳ ಗಡಗಡ ಗಡಗಡ ಅಲ್ಲಿ ಗಡಗಡ ನಡಗ್ಲಂತ ಇರಬೇಕ. ನಿಮ್ಮದ್ ಹೋಲ್ ಬಿಡ್ರಿ ಸಾವ್ಕಾರ. ನಿಮ್ ಮಗಳು ಅಕ್ಕಿಂದ ಕೇಳಿದ್ರ ಥರ 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 ಊರೆಲ್ಲ ನಡಗ್ಲತ್ತದ್ರಿ. ಈಗ ನಂದು ಮಾತ್ರ ನೋಡ್ ನನಗೆ. ಹಾ ರೀ ಸಾವ್ಕಾರ. ನಂದಷ್ಟೇ ಅಲ್ಲ, ನನ್ನ ಮಗಳು ಸಹಿತ ಹವಾ ಐತಲ್ಲ ಅಲ್ಲಿ. ಏ ಆಗಲ್ರಿ ಸಾವ್ಕಾರ. ರೊಕ್ಕ ಇಟ್ಟು ರೊಕ್ಕ ಹ್ಞೂನ್ರಿ. ಒಂದ್ ಕೆಲಸ ಮಾಡು, ಏನ್ರಿ? ಸಾಯಂಕಾಲ ಬಾ, ಚೆಕ್ ಕೊಡ್ತೀನಿ, ತಗೊಂಡ್ ಹೋಗ್ಬಿಡು. ಬ್ಯಾಂಕಿಗೆ ಎಲ್ಲಿ ಅಡ್ಡಾಳ್ರಿ, ನನಗೇನ್ ಆತದ್ರಿ ಈಗ ಮೊದಲಿನಂಗ ಹಿಂಗಂತೆ ಈಗ ಒಲ್ಲಾಗ್ಯದ್ರಿ. ಸುಮ್ ರೊಕ್ಕನೇ ಕೊಟ್ರಿ ಅಂದ್ರೆ ಒಯ್ದು ನಮ್ಮ ಮಳ್ಯಾಗ ಆತಾತ್. ನನ್ನ ಮಗಳು ಹೊರಗ್ ಹೋಗ್ಯಾಳ, ಹಾ ರೀ. ಬಂದು ಕೂಡಲೇ ಎಣಿಸಿ ಕೊಡ್ತಾಳ, ತಗೊಂಡ್ ಹೋಗ್ಬಿಡು. ಹಾ ಆಯ್ತಾಯ್ತ್ರಿ ಸರ್. ಅನ್ನಂಗೆ ಮಗಳ ಬರಕತ್ತೇಳ ತಡಿ. ಬಂದ್ರಲ್ರಿ ಎಷ್ಟ್ ಚಂದ ಬರ್ಲತ್ತಾರ ನೋಡ್ರಿ. ಅಂದರು ಬಹಳ ಪ್ರೀತಿಯಿಂದ ಜೋಪಾನ ಮಾಡೀನಿ ಅಂದ್ರು ಬಾಯಾಗ ಇಟ್ಟ ಬಿಡ್ತೀನಿ. ಏನ್ರಿ ಸಾವ್ಕಾರ? ಪಾರ್ಲೆ ಬಿಸ್ಕಿಟ್ ಅಲ್ಲಿ ಹೇಳ್ರಿ ನಾವು. ಅದಕ್ಕ ಹಂಗಾಗಿ ಅಲ್ಲ, ನಮ್ಮಪ್ಪನ ಹೆಸರು ಕೇಳಿದ್ರ ಇಡೀ ಊರಿಗೂರ ಗಡಗಡ ಗಡಗಡ ಅಂತ ನಡಗತ್ತ. ಇನ್ನ ನಾ ದಾರ್ಯಾಗ ಹೊಂಟ್ರ ಇಡೀ ಊರಿಗೂರ ಥರ 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 ಅಂತ ನಡಗತ್ತ. ಅಂತದ್ರಾಗ ಇವತ್ತೊಬ್ಬ ಬೇವರ್ಸಿ ನನಗ ದಾರಿ ಮ್ಯಾಗ ನಿಂತು ಗುಡಿ ಮುಂದ್ ಕುಂದ್ರೋಣ ಬಾ, ನಿನ್ನಿಂದ ರೊಕ್ಕ ಆಕತಿ ಅಂತಾನ. ನನಗ ರೊಕ್ಕ ಕೇಳ್ತಾನ. ಏನವಾ ಮಗ, ಯಾರಿಗೋ ಬೈದಾಡ್ಕೊಂತ ಬರಾಕತ್ತಿಯಲ್ಲ? ಅವಯಪ್ಪ ದಾರಿ ಮ್ಯಾಗ ಇರ್ತಾವಲ್ಲ ದುಡ್ಯಾಕ್ ಹೋಗ್ಲಾರ್ದು. ಏನಂದು? ಅವ ನನಗಂತಾನ ಬಾ ಗುಡಿ ಮುಂದ್ ಕುಂದ್ರೋಣ ರೊಕ್ಕ ಆಕತಿ ನಿನ್ನಿಂದ ಅಂತ ಹೇಳಿ. ಅಂದ್ರ ಮಗ ನಮ್ಮನ್ನ ಭಿಕ್ಷುಕ್ರ ಅಂತ ತಿಳ್ಕೊಂಡಲ್ಲ ಏನ್ ಮಗ? ಹ್ಞೂ ನೋಡಪ್ಪ. ಹೇಳ್ಬೇಕು ನನ್ನ ಬಗ್ಗೆ ಏನಂತ? ನಮ್ಮ ಅಪ್ಪ ಅಂದ್ರೆ ಏನ ತಿಳ್ಕೊಂಡು ನೀ ಅಂತ ಎಲ್ಲ ಹೇಳಿ ಅವನಿಗೆ. ಹೇಳಿಲ್ಲ? ಹಾ, ಯಾವ್ದ ಮಗ ಅವ? ಅಂಜನ. ಅಲ್ಲಪ್ಪ ನಿನ್ನ ನೋಡಿ ಊರಿಗೂರ ಗಡಗಡ 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 ಅನ್ನುವಾಗ ನಿನ್ನ ಮುಂದೆ ಬಂದು ನಿಂತು ಮಾತಾಡೋ ಧೈರ್ಯ ಐತನ ಅವನಿಗೆ? ನಿನ್ನ ನೋಡಿದ್ರೆ ತರತರ 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 ಅನ್ನತ್ತ. ಹೌದು ನನ್ನ ಮಗಳ. ಕೇಳ್ದೆ ನನ್ನ ಮಗಳ ಮಾತ ನೋಡ್ದನ್ರಿ? ಏನ್ ನೋಡ್ದಿ? ನಿಮ್ಮದು ಗಡ ಗಡ ಗಡ, ನಿಮ್ ಮಗಳು ಥರ 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 ವರ್ಚಸಲೇ. ಅಟ್ಟಾದ್ರೆ ನಿಮ್ಗೆ ಹೋಲಿ ಬಿಡ್ರಿ. ನೀವು ಮರ ನೋಡ್ ಅಂದಿದ್ರಲ್ಲ, ದೊಡ್ಡ ಮಗಳಿಗೆ ಅದು. ದೊಡ್ಡ ಮಗಳಿಗೆ ನೋಡ್ಲಿತ್ತೀನಿ, ಅದೇ ಹೇಳಕ್ ಬಂದೇನ್ರಿ. ಇದು ನನಗೆ ರೊಕ್ಕದೊಂದು ಅರ್ಜೆಂಟ್ ಇದ್ದು ಅದು ತೆಗದಿನಿ ನೋಡ್ರಿ. ನೋಡಿದ್ಯಾ? ನೋಡಿಲ್ಲಲ್ರಿ. ನೋಡವಾ, ನಿಮ್ ಅಕ್ಕಗ್ ವರ ನೋಡೇನಂತ. ಅಲ್ಲ ಯಪ್ಪ, ಬರೀ ಅಕ್ಕಿಗೆ ವರ ನೋಡೋದಾತು. ನನಗ್ ಮದ್ವೆ ಅರ್ಜೆಂಟ್ ಐತಿ, ನನಗ್ ವರ ನೋಡಂತ ಹೇಳಲ್ಲ. ಅಕ್ಕನ್ ಬಿಟ್ಟು ತಂಗಿದ ಮಾಡ್ಲೇನು? ಏನಿಲ್ಲ, ಈಗ ಮೊದಲ್ ಸಣ್ಣವ್ರದ ಆಗ್ಬೇಕು, ಆಮೇಲೆ ದೊಡ್ಡವ್ರದ್ ಆಕತಿ. ಇವ್ರಿಗೆ ಮೊದಲು ಕಳಿಸಿ ಬಿಡ್ರಿ. ಎಲ್ಲಿಗ? ಮದ್ವಿ ಮಾಡಿ ಕಳಿಸಿ ಬಿಡ್ರಿ. ಗಡಕಿ ಇರ್ತಾರಲ್ರಿ ಮತ್ತ. ಹೋಗಿದ್ದು ರಾಜಸ್ಥಾನಕ್ಕೆ, ಅದಕ್ಕ ಹೋಗಿದ್ದೆ. 2 ಮಕ್ಕಳಿಗೆ 2 ವರ ನೋಡಕಂತ ಹೋಗಿದ. ಸಿಕ್ವಾ? ಎಲ್ಲಿ ಸಿಗ್ತಾವ? ಅದನ್ ದಾರೆ ಬಿದ್ದಿರ್ತಾವನೆ. ನಿನ್ನ ಬಗ್ಗೆನು ಹೇಳುವೆ. ಏನಂದ್ರು? ಒಲ್ಲ ಅಂತ ಹೇಳ್ಬಿಟ್ರು. ಒಂದ್ ಕೆಲಸ ಮಾಡ, ಸೊಕ್ಕೆ ಭಾಳ
ದಾರ್ಯಾಗ ಬೆಟ್ಟ ಹಾಕಿದ್ರ ನನಗ ಅವನಿಗೆ ಬುದ್ಧಿ ಹುಡುಕಿ ಶ್ರೀಮಂತ ಮಾಡಿ ಅವನಿಗೆ ತಂದು ಈಕಿ ಗಂಟು ಹಾಕ್ಬೇಕು ಅಂದ್ರೆ ಈ ಮಕ್ಕಳು ಸೊಕ್ಕು ಮುರಿತವೆ. ಏ ನಾವೇನ್ ಮಾತಾಡಕತ್ತೀವಿ ನೀ ಏನ್ ಗುಣಗುಣ ಅನ್ನಕತ್ತಿ? ಆಯ್ತಾಯ್ತ್ರಿ ಇವ್ರಿಗೆ ಹೊರ ತರದ್ರಿ ನನಗ್ ಹತ್ರಿ ಸಾವ್ಕಾರ. ಹೌದಲ್ಲ ನನ್ನ ಮಗಳಿಗೆ ಹೊರ ಹೆಂಗಿರ್ಬೇಕಂತಿ ನಮ್ಗಿಂತ ಒಂದು ಗುಂಜಿ ಹೆಚ್ಚಿರ್ಬೇಕು. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕಾಳಜಿ ಬಿಟ್ಟು ಬಿಡ್ರಿ. ಇವತ್ತಿಗೆ ನೀವು ನಮ್ಮ ನೋಡಿದ್ರೆ ಗಡ ಗಡ, ನನ್ನ ಮಗಳು ನೋಡಿದ್ರೆ ತರ ತರ, ಇನ್ನು ಹಳೆ ನೋಡಿದ್ರೆ ಟರ ಅಂದಿರ್ಬೇಕು. ಮೂರು ಮನಗಂಡ ಸಜ್ಜಿ ಅಂದ್ರ ನಾಳಿಗ್ ಹೊತ್ತು ಹೊಂಡ್ರದಾಗ ಹಳ್ಯಾಗ ಕರ್ಕೊಂಡ್ ಬರ್ತೀನಿ ನೋಡ್ರಿ. ಯವ್ವ ಒಂದ್ 2 ಲಕ್ಷ ರೂಪಾಯಿ ಬೇಕತ್ತ ಹಳ್ಯಾಗ ಏನ್ ಕೊಡವನತ್ತ. ಸಂಜೆ ಮುಂದ್ ಬರ್ತಾನ, ನೀ ಎಣಿಸ್ ಗೊತ್ತಾಗ್ತಿಟ್ಟು ಬಿಡಮ್ಮ. ಸರಿ ಅಪ್ಪ. ಏ ನನ್ನ ಮಗಳಿಗೆ ವರ ಆಯ್ತ್ರಿ ಸಾವ್ಕಾರ, ನಡಿ. ನಾಳೆ ತಂದೆ ಬಿಡ್ತೇನ್ರಿ. ಇದು ನೀನು ಬಹುಮಾನ ಕೊಡ್ತೀನಿ, ಹೋಗ್ತಾನೆ ನಡಿ. ಬರ್ತೇನೆ ನಡಿ ನಡಿ. ಇದ ಖುಷಿ ಒಳಗ ರಸಗುಲ್ಲ ಮಾಡ್ತೀನಿ, ರಸಗುಲ್ಲ ತಿನ್ನವಂತ. ನಡಿ ನಡಿ ಮಗಳ ನಡಿ. ಅಯ್ಯೋ ಇದು ಬಂದಲ್ಲ ಉದ್ರಿ ಗಿರಾಕಿ, ಇದೇನು ಕೊಡುದಲ್ಲ ತಗೊಳ್ದಲ್ಲ. ಇವ ಯಾಕಪ್ಪ ಬಂದ ಭೇಟಿ ಆದ ಮಳ್ಳನ ಮಗ. ನಿಂದ್ರು ಸಪ್ಲೈಯರ್. ಅಯ್ಯೋ ನನಗೇನು ಕೊಡ್ಬೇಡಿ, ನನಗೇನು ಬೇಕಾಗಿಲ್ಲ. ನಿಂದ್ರು ನಿನ್ಗೊಂದ್ ಸಂತೋಷ ವಿಷಯ ಹೇಳ್ಬೇಕಾಗ್ಯನ್ನ. ಎಲ್ಲಿ ಸಂತೋಷ? ಇದು ಸಂತೋಷನ ಹಾಳಾಗಿ ಒಯ್ಕೊಂತ ಹೋಗ್ಯದ. ನೀನು ಸಂತೋಷ ಬೇಡ, ಮೊನ್ನೆನೆ ಏನು ಕೊಟ್ಟಿಲ್ಲ. ನೀ ನಡಿ. ಈಗ ಬಾರ್ ಬಾ, ನಾ ಹೇಳ್ತೀನಿ ಬಾ. ಎಲ್ಲಿಗೆ ಬಾ, ನಿನಗ್ ಒಯ್ತೀನಿ ಒಂದ್ ಜಾಗದಾಗ. ಬಾರಿ ಬಾ, ನಿನಗೊಂದ್ ಸಂತೋಷ ವಿಷಯ ಬಹಳ ಚಂದ ಅದದು. ಏನ್ ಚಂದ ಆಯ್ತು? ಏನು ನಾನೇ ಚಂದ ಇಲ್ಲ. ಒಟ್ಟೆ ನಾ ಹೇಳ್ದಂಗ್ ಕೇಳ್ಬೇಕು ನೀ. ಅಯ್ಯೋ ಈಗ ಒಟ್ಟಿಗೆ ಏನಿಲ್ಲ. ನಂದು ಕೇಳಿ ನಿನಗ್ ಉದ್ಧಾರ ಮಾಡ್ತೀನಿ. ಅಯ್ಯೋ ಏನ್ ಉದ್ಧಾರ ಮಾಡ್ತಿರೋ? ಬಾರಿ ಬಾ, ಹೇಳ್ಕೊಂಡು ಹೋಗ್ತೀವಿ. ಅಯ್ಯೋ ಅದು ಭೇಟಿ ಆತಂದ್ರು ಇಲ್ಲಿ ಕುಂದ್ರಣ್ಣ ಬಾ ಇಲ್ಲಿ. ಹೌದಾ? ಹಾ ನೀವು ಹೋಟೆಲಿಗೆ ಬಂದಾಗ ಸಿಕ್ಕಾಪಟ್ಟಿ ತಿಂದಿರಿ, ಬಿಲ್ ಕೊಟ್ಟಿರಲ್ಲ. ಆ ಬಿಲ್ ಈಗ ನನ್ನ ಹತ್ರ ಇಲ್ಲ. ಹಿಂದಿಂದು ಏನೈತೆ ಲೆಕ್ಕ ಮಾಡಿ ಕೊಡ್ತೀನಿ. ಹಿಂದಿಂದು ಬೇಡ, ಮುಂದಿಂದು ಬೇಡ. ಓ ಮಾರಾಯ, ನಿನಗೊಂದ್ ಭಾರಿ ಒಳ್ಳೆ ಕೆಲಸ ಹೇಳೋದಿನ ಬಾನಿ. ಅದಂತದ್ದು ಒಳ್ಳೇದು ನಿಮ್ಮ ಹತ್ರ. ಬಾಯ್ ಕುಂದ್ರಣ್ಣ ಹೇಳ್ತೀನಿ. ಹಿಂಗ್ಯಾಕ್ ಕೂಡಿಸ್ತೀರಿ ಬಾಕಿ ವಸೂಲಿ ಮಾಡಿದಂಗ? ಹೇಳಿದ್ರೆ ಕೇಳು, ನಿನ್ನ ಮದುವೆ ಆಗ್ಯದನ? ಅಯ್ಯೋ ಮದ್ವೆ ಒಂದಕ್ಕ ರಗಡ ಆಗ್ಯದ. ಯಾರು ಕೊಡ್ತಾರ ನಮ್ಮಂತವ್ರಿಗೆ ಕನ್ನಿ? ನೀ ಕಾಳಜಿ ಮಾಡ್ಲಕ್ ಹೋಗ್ಬೇಡ. ನಿನಗ್ ಹೆಣ್ಣು ತೆಗೆದು ಮದುವೆ ಮಾಡೋ ಜವಾಬ್ದಾರಿ ನಂದು. ಆದ್ರ ನಾ ಹೇಳ್ದಂಗ ನೀ ಕೇಳ್ಬೇಕು. ಬಾಯಿ ತೊಳ್ಕೊಂಡು ಮಾತಾಡ್ರಿ. ಏನ್ ಮಾತಾಡ್ತೀರಿ ನೀವು? ಮದ್ವಿ ಮಾಡ್ತೀನಿ ಅಂತ ಹೇಳ್ತೀರಿ, ನಮಗೆ ಯಾರು ಕೊಡ್ತಾರ್ರಿ ಕನ್ಯಾ? ಬೇರೆ ಇದ್ದ ಕನ್ಯಾಗಳೆಲ್ಲ ನೌಕರದಾರ್ ಬೇಕು ಅನ್ನೋ ಹೊತ್ನ್ಯಾಗ ನಾನು ಹೋಗಿ ಹೋಟೆಲ್ ಸಪ್ಲೈಯರ್ ಅದು ಊರು ಬಿಟ್ಟು ಬಂದಾವ. ನಮಗೆ ಯಾರು ಕೊಡ್ಬೇಕು ಕನ್ಯಾ? ಏನ್ ಹೇಳ್ತೀರಿ ನೀವು? ಒಟ್ಟೆ ನಾ ಹೇಳ್ದಂಗ ಹ್ಞೂ ಅನ್ನಿ. ನಿನ್ನ ಮದ್ವಿ ಮಾಡಿ ಜವಾಬ್ದಾರಿ ನಂದು. ಹೌದ್ರಿ? ಹಾ ಇವತ್ತಿಗೆ ನೀ ಅಗರ್ ಶ್ರೀಮಂತ. ಹಾ ಒಟ್ಟೆ ಗೆಟಪ್ ಚೇಂಜ್. ನಾ ಹೆಂಗ್ ಹೇಳ್ತೀನಿ ನಂಗೆ ಬರೀ ಹ್ಞೂ ಅನ್ನೋದು ಅಟ್ಟೆ ನಿನ್ ಕೆಲಸ. ಎಷ್ಟೊಂದು ಹೇಳಿದ್ರಿ, ಇಲ್ಲ ನನ್ನನ್ನು ಸೌಕಾರ ಮಾಡ್ತೀನಿ ಅಂದ್ರೆ ನಾನು ನೋಡು ನಿನ್ನ ಆಕಾರ ಚೇಂಜ್ ಮಾಡಿ ಬಿಡ್ತೀನಿ. ಹೌದಾ? ಹಾ ಎಲ್ಲಿ ಹೋಗುದು ಈಗ? ನನ್ನ ಬೆನ್ನ ಹತ್ ನೀವರೇ. ಆಯ್ತು ನಡಿ ಹೋಗೋಣ. ಬಾ ಬನ್ನಿ.